ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ವಿಡಿಯೋ ನೋಡಿ ವಾಚ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ, ಬನ್ನಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಹಾಸನ ಅಭ್ಯರ್ಥಿಗಳು, KSRTC ಅಭ್ಯರ್ಥಿಗಳು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದೀರಾ, ಎಲ್ರಿಗೂ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ನಾಳೆಯಿಂದ ಡಿಸೆಂಬರ್ 10ನೇ ತಾರೀಕಿಂದ ಮಧ್ಯಾಹ್ನ 1 ಗಂಟೆಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇದೆ. ನಾಳೆಯಿಂದ ಅಂದರೆ ಡಿಸೆಂಬರ್ 10ನೇ ತಾರೀಕಿಂದ ಮಧ್ಯಾಹ್ನ 1 ಗಂಟೆಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇದೆ. ಇದೇ ಡಿಸೆಂಬರ್ 16ರಿಂದ ಹಾಸನದಲ್ಲಿ ಟ್ರ್ಯಾಕು ಶುರು ಆಗ್ತಾ ಇದೆ ಸ್ನೇಹಿತರೆ. ಹಾಸನ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ಹತ್ತಿರದಲ್ಲಿರುವಂತಹ ಟ್ರೈನಿಂಗ್ ಸೆಂಟರ್ಗಳಿಗೆ ಹೋಗಿ ನಿಮ್ಮ ಟ್ರೈನಿಂಗ್ನ ತಗೊಳ್ಳಿ ಸ್ನೇಹಿತರೆ. ಮಿಸ್ ಮಾಡಬೇಡಿ, ಟ್ರೈನಿಂಗ್ನ ತಗೊಳ್ಳಿ. ಹತ್ತಿರದಲ್ಲಿರುವಂತಹ ಶಾಂತಿಗ್ರಾಮ, ಕನಕಪುರ ಮತ್ತು ಮಗದೊಂದು ಯಾವುದೇ ನಿಮ್ಮ ಹತ್ತಿರ ಸೆಂಟ್ರು, ನಿಮ್ಮ ಊರೂರಿನ ಪಕ್ಕದಲ್ಲಿರುವಂತಹ ಸೆಂಟ್ರು ಯಾವುದಿದೆ ಅದಕ್ಕೆ ಹೋಗಿ ನಿಮ್ಮ ಟ್ರೈನಿಂಗ್ನ ತಗೊಂಡು ನಿಮ್ಮ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೆ ಆಗದಲ್ಲಿ ಪಾಸ್ ಆಗುವ ಚಾನ್ಸಸ್ಸು ಜಾಸ್ತಿ ಇದೆ. ಪಾಸ್ ಆಗುವ ಚಾನ್ಸಸ್ ಇದ್ರೆ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಹತ್ರದಲ್ಲಿರುವಂಥ ಟ್ರೈನಿಂಗ್ ಸೆಂಟರ್ಗಳಿಗೆ ಹೋಗಿ ಟ್ರೈನಿಂಗ್ನ ತಗೊಂಡು ಇಂಟ್ರೋ ಅಟೆಂಡ್ ಮಾಡಿ. ಯಾವುದೇ ಕಾರಣಕ್ಕೂ ವಿತೌಟ್ ಇಂಟ್ರೋ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ನಾಳೆಯಿಂದ ಸ್ನೇಹಿತರೆ ಡಿಸೆಂಬರ್ 10ನೇ ತಾರೀಕಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇದೆ. ಇದೇ ಡಿಸೆಂಬರ್ 16ನೇ ತಾರೀಕಿಂದ ಹಾಸನದಲ್ಲಿ ಡ್ರೈವಿಂಗ್ ಟೆಸ್ಟು ಸ್ಟಾರ್ಟ್ ಆಗ್ತಾ ಇದೆ DKMC ಅಭ್ಯರ್ಥಿಗಳಿಗೆ. ನಾನು ಹೇಳ್ತಿರೋದು KSRTC DKMC ಅಭ್ಯರ್ಥಿಗಳು ಯಾರ್ಯಾರು ಹಾಸನ ಆಯ್ಕೆ ಮಾಡ್ಕೊಂಡಿದ್ರು ಆ ಅಭ್ಯರ್ಥಿಗಳಿಗೆ ಇದೇ ಡಿಸೆಂಬರ್ 16ನೇ ತಾರೀಕಿಂದ ಟೆಸ್ಟ್ ನಡೀತಾ ಇದೆ. ಹತ್ತಿರದಲ್ಲಿರುವಂಥ ಟ್ರೈನಿಂಗ್ ಸೆಂಟರ್ಗಳಿಗೆ ಹೋಗಿ ನಿಮ್ಮ ಟ್ರೈನಿಂಗ್ನ ತಗೊಂಡು ನಂತರ ಇಂಟರ್ವ್ಯೂನ ಅಟೆಂಡ್ ಮಾಡಿ ಸ್ನೇಹಿತರೆ. ನೀವು ಎಷ್ಟು ದಿನ ತಗೋತಿರೋ ಮ್ಯಾಟ್ರ್ ಆಗಲ್ಲ. ಒಂದು 6 ದಿನ ತಗೊಳ್ಳಿ, 10 ದಿನ ತಗೊಳ್ಳಿ ಸ್ನೇಹಿತರೆ. ಆಲ್ಮೋಸ್ಟ್ ತಗೊಂಡೆ ಟ್ರೈನಿಂಗ್ನ ತಗೊಂಡೆ ಇಂಟರ್ವ್ಯೂನ ಅಟೆಂಡ್ ಮಾಡಿ ಸ್ನೇಹಿತರೆ. ಖಂಡಿತ ಪಾಸ್ ಆಗುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಂತ ತಗೊಂಡು ಮಾತ್ರಕ್ಕೆ 10 ದಿನ ಅಲ್ಲ 20 ದಿನ ಟ್ರೈನಿಂಗ್ ತಗೊಂಡ್ರು ಕೂಡ ಪಾಸ್ ಆಗಿಲ್ಲ. 25 ಒಳಗೆ ತಗೊಂಡಿದ್ದಾರೆ, ಕ್ವಾಲಿಫೈಡೇ ಆಗಿಲ್ಲ ಸ್ನೇಹಿತರೆ. 1 ತಿಂಗಳು ಟ್ರೈನಿಂಗ್ ತಗೊಂಡ್ರು ಕೂಡ ಪಾಸ್ ಆಗಿಲ್ಲ. ಅದೃಷ್ಟ ಇರಬೇಕು ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಪಾಸ್ ಆಗಿಲ್ಲ ಅಂದ ಮಾತ್ರಕ್ಕೆ ಡ್ರೈವರ್ಗಳಲ್ಲ ಅಂತ ಯಾರು ಕೂಡ ಬೇರೆಯವ್ರ ಬಗ್ಗೆ ಅಪಹಾಸ್ಯ ಮಾಡೋದಾಗಲಿ ಮಗದೊಂದು ಮಾಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಏನೋ ಅವತ್ತು ಆ ದಿನ ಚೆನ್ನಾಗಿರಲ್ಲ, ಅವ್ರ ಅದೃಷ್ಟ ಚೆನ್ನಾಗಿರಲ್ಲ ಸ್ನೇಹಿತರೆ. ಮಾರ್ಕ್ಸಿಗೆ ಬಂದಿರಲ್ಲ, ಫೇಲ್ ಆಗಿರ್ತಾರೆ. 40 ಬಂದ್ರು ಅಷ್ಟೇ. ಕೆಲವರು ಡ್ರೈವಿಂಗ್ ಮಾಡ್ತಾ ಇರ್ತೀರಾ, ಬಸ್ ಓಡಿಸ್ತಾ ಇರ್ತೀರಾ, ಲಾರಿ ಓಡಿಸ್ತಾ ಇರ್ತೀರಾ. ಲೈನ್ ಮೇಲೆ ದೊಡ್ಡ UP ಆಲ್ ಓವರ್ ಇಂಡಿಯಾ ಲಾರಿ ಓಡಿಸಿದ್ರು ಕೂಡ ಕೆಲವರು ಪಾಸ್ ಆಗಿರಲ್ಲ, 40 ತೆಗೆದಿರ್ತಾರೆ. ಈಗ ಮೊನ್ನೆ ಟ್ರೈನಿಂಗ್ ತಗೊಂಡು ಬರೀ ಕಾರ್ ಓಡಿಸ್ಕೊಂಡಿದ್ದು ಓಡಿಸ್ಕೊಂಡಿದ್ದು 45-46 ತಗೊಂಡವ್ರು ಕೂಡ ಕೆಲವರು ಇಂಡೈರೆಕ್ಟ್ ಆಗಿ ಅಪಹಾಸ್ಯ ಮಾಡೋದು. ಯಾವ ಥರ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾವುದೇ ಥರದಲ್ಲೂ ಕೂಡ ಸ್ನೇಹಿತರೆ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಅದೃಷ್ಟ ಚೆನ್ನಾಗಿದ್ರೆ ಯಾರು ಏನು ಬೇಕಾದ್ರೂ ಆಗ್ಬೋದು. ನೋಡಿ, ರೋಡಲ್ಲಿ ಓಡಿಸೋಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ನೀವು ರೋಡಲ್ಲಿ ಬಸ್ ಓಡಿಸ್ತೀನಿ ಅಂತ ಹೇಳಿದ್ರೆ, ಲಾರಿ ಓಡಿಸ್ತೀನಿ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಬೇಕು. ಆದರೆ ಒಂದು ಇಂಟ್ರೋ ಅಂತ ಹೋದಾಗ ಅಲ್ಲಿ ಎಕ್ಸ್ಪೀರಿಯನ್ಸು ಕೇಳಲ್ಲ ಸ್ನೇಹಿತರೆ. ಎಕ್ಸ್ಪೀರಿಯನ್ಸು ಮ್ಯಾಟ್ರ್ ಆಗಲ್ಲ. ನೀವೇನು ತರಬೇತಿ ತಗೊಂಡಿರ್ತೀರಾ, ನಿಮ್ಮ ಬುದ್ಧಿವಂತಿಕೆ ಏನಿದೆ, ನಿಮ್ಮ ಮಾನಸಿಕ ಸ್ಥಿತಿ ಏನಿದೆ ಸ್ನೇಹಿತರೆ, ಅದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗಲ್ಲ. ಎಕ್ಸ್ಪೀರಿಯನ್ಸ್ ಒಂದು 100ಕ್ಕೆ 10 ಭಾಗ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗ್ಬೋದು. ಅರ್ಥ ಮಾಡ್ಕೊಂಡ್ರಾ? 100ಕ್ಕೆ 10 ಭಾಗ ಅಷ್ಟೇ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ. ಆದರೆ ಇನ್ನು 90 ಭಾಗ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗಲ್ಲ. ನೀವೇನು ಕಲಿತೀರಾ, ಟ್ರ್ಯಾಕಲ್ಲಿ ಏನು ಕಲಿತೀರಾ, ನಿಮ್ಮ ಮಾನಸಿಕ ಸ್ಥಿತಿ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಆಕ್ಟಿವ್ನೆಸ್, ಇದು ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ. ಇವಿಷ್ಟು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗಂತ ಡ್ರೈವಿಂಗ್ ಬರ್ದವ್ರಿಗೆಲ್ಲ 45 ಹೊಡಿತಾರೆ ಅನ್ನೋದೆಲ್ಲ ಸುಳ್ಳು. ನಿಮಗೆ ಡ್ರೈವಿಂಗ್ ಬರಬೇಕು. ಅಟ್ಲೀಸ್ಟ್ ಒಂದು 4 ವೀಲರ್ ಡ್ರೈವ್ ಮಾಡೋಕ್ಕೆ ಬಂದ್ರೂ ಕೂಡ ನಿಮ್ಮ ಬುದ್ಧಿವಂತಿಕೆ ಚೆನ್ನಾಗಿದ್ರೆ, ನೀವು ನಾಲೆಡ್ಜ್ ಪರ್ಸನ್ ಆಗಿದ್ರೆ, ನೀವು ಇಂಟೆಲಿಜೆಂಟ್ ಆಗಿದ್ರೆ ಖಂಡಿತ 50ಕ್ಕೆ 48 ಹೊಡಿಬೋದು, 50ಕ್ಕೆ 50 ಹೊಡಿಬೋದು ಸ್ನೇಹಿತರೆ. ಅರ್ಥ ಆಯ್ತಾ? ಸರ್ ಅವ್ನು ಕಾರ್ ಓಡಿಸ್ತಿದ್ದ, ನಾನು ಬಸ್ ಓಡಿಸಿದೆ, ನಾನು ಪಾಸ್ ಆಗಿಲ್ಲ, ಅವ್ನು ಕಾರ್ ಓಡಿಸ್ತಿದ್ದ, ಟ್ರ್ಯಾಕ್ಟರ್ 48 ಹೊಡೆದವನೇ. ಖಂಡಿತ ಆಗುತ್ತೆ, ಖಂಡಿತ ಚಾನ್ಸ್ ಇದೆ ಸ್ನೇಹಿತರೆ. ಹಾಗೆ ಆಗುತ್ತೆ. ಅದದು ಅವ್ರ ಬುದ್ಧಿವಂತಿಕೆ ಮೇಲೆ ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಯಾರು ಕೂಡ ವಿತೌಟ್ ಟ್ರೈನಿಂಗ್ ಹೋಗಬೇಡಿ. ಟ್ರೈನಿಂಗ್ ತಗೊಂಡೆ ನಿಮ್ಮ ಹತ್ರದಲ್ಲಿರುವಂಥ ಟ್ರೈನಿಂಗ್ ಸೆಂಟರ್ಗಳಿಗೆ ಹೋಗಿ ಕನಕಪುರ, ಶಾಂತಿಗ್ರಾಮ
ಹಾಸನ, ಚಿಕ್ಕಮಂಗ್ಳೂರು ಮತ್ತು ಎಲ್ಲ ಕಡೆ ಇದೆ. ಕರ್ನಾಟಕದಾದ್ಯಂತ ಒಂದು 7-8 ಸೆಂಟ್ರ್ಗಳಿದೆ. ನಿಮ್ಗೆ ಯಾವ ಸೆಂಟ್ರ್ ನಂಬರ್ ಬೇಕು ಕೇಳಿ ಸ್ನೇಹಿತರೆ, ಕೊಡ್ತೀನಿ. ಖಂಡಿತ ನಿಮಗೆ ಹೆಲ್ಪ್ ಮಾಡೋಕ್ಕಿರೋದೇ ನಾನು. ನಿಮ್ಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಆದಷ್ಟು ಎಲ್ಲ ಪಾಸಾಗಿ ಸ್ನೇಹಿತರೆ, ಎಲ್ಲರೂ ಪಾಸಾಗಿ. ಬಡವ್ರ ಮಕ್ಕಳು ಬೆಳಿಬೇಕು. ಈ ಬರೋರೇ ಇದಕ್ಕೆ KSRTCಗೆ ಬರೋದೇ ಬಡವ್ರ ಮಕ್ಕಳು ಸ್ನೇಹಿತರೆ. ಯಾರು ಕೂಡ ಅನುಕೂಲವಾಗಿರೋರು ಶ್ರೀಮಂತರ ಮಕ್ಕಳು ಯಾವುದೇ ಕಾರಣಕ್ಕೂ ಈ ಒಂದು ಇಲಾಖೆಗೆ ಬರೋದಿಲ್ಲ. DCMCಗೆ ಆಗ್ಬೋದು, ಬರೀ ಡ್ರೈವರ್ಗೆ ಆಗ್ಬೋದು. ಅನುಕೂಲವಾಗಿರೋರು ಮತ್ತು ಶ್ರೀಮಂತರು ಯಾರು ಕೂಡ ಬರಲ್ಲ. ಎಲ್ಲ ಬಡ ವರ್ಗದವರು, ಬಡತನದಿಂದ ಬಂದಿರೋರೇ ಸ್ನೇಹಿತರೆ ಇದಕ್ಕೆ ಬರೋ ಅಂಥದ್ದು. ಹಾಗಾಗಿ ಟ್ರೈನಿಂಗ್ ತಗೊಂಡೇ ಹೋಗಿ ಸ್ನೇಹಿತರೆ. ಮತ್ತೆ ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ಬರೀ ಡ್ರೈವರ್ ಏನಾಯ್ತು ಸರ್, KSRTC ಡ್ರೈವರ್ ಏನಾಯ್ತು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಇದು ಕುತ್ತರವಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಯವಿಟ್ಟು DCMC ನೇಮಕಾತಿ ಮುಗಿಯೋ ತನಕ ತಾಳ್ಮೆಯಿಂದ ಇರಿ. ಖಂಡಿತ ಅದಕ್ಕೊಂದು ಕಾಲ ಬರುತ್ತೆ ಸ್ನೇಹಿತರೆ, ಅದಕ್ಕೊಂದು ಕಾಲ ಬರುತ್ತೆ. ಡ್ರೈವರ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡಿದ್ರೆ KSRTCಗೆ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಅದರಲ್ಲೂ ನಾನು ಕೂಡ ಬರೀ ಡಿಗೂ ಹಾಕಿದ್ದೀನಿ. ಖಂಡಿತ ವೆಯ್ಟ್ ಮಾಡಿ. ಯಾವುದೇ ನೇಮಕಾತಿ ಅದನ್ನು ಫಸ್ಟ್ ಮಾಡೋ ಅಂಥದ್ದು DCMC. ಡ್ರೈವರ್ ಕಮ್ ನಿರ್ವಾಹಕನೇ ಮೊದಲು ನೇಮಕಾತಿ ಮಾಡೋ ಅಂಥದ್ದು ಇಲಾಖೆಯಲ್ಲಿ, ಮೊದಲು ರೂಲ್ಸ್ ಇರೋದು, ನಂತರ ಡ್ರೈವರು. ದಯವಿಟ್ಟು ಡ್ರೈವರ್ ಯಾವಾಗ ಅಂತ ಯಾವುದೇ ಯೂಟ್ಯೂಬರ್ಗೂ ಕ್ವಶನ್ ಮಾಡೋಕೆ ಹೋಗ್ಬೇಡಿ, ಕಮೆಂಟ್ ಮಾಡೋಕೆ ಹೋಗ್ಬೇಡಿ, ಫೋನ್ ಮಾಡಿ ಕೇಳಕ್ಕೆ ಹೋಗ್ಬೇಡಿ, ಸರ್ ಡ್ರೈವರ್ ಯಾವಾಗ ಕರೀತಾರೆ ಅಂತ. ಇದು ಮುಗಿಲಿ ಸ್ನೇಹಿತರೆ. DCMC ನೇಮಕಾತಿ ಮುಗಿದು ಕಟ್ಟಾವ್ ಬಂದು ನೇಮಕಾತಿ ಪತ್ರಗಳನ್ನ ಎಲ್ರಿಗೂ ಹಂಚ್ಲಿ. ನಂತರ ಡಿನ ಖಂಡಿತ ಕರೆದೇ ಕರೀತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಬರೀ ಡ್ರೈವರ್ಗೆ ಹಾಕಿರುವಂಥ ಅಭ್ಯರ್ಥಿಗಳು ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಕರೆದೇ ಕರೀತಾರೆ ಸ್ನೇಹಿತರೆ. ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಆಮೇಲೆ ಸ್ನೇಹಿತರೆ, ಇದೇ ತಿಂಗಳು ಡಿಸೆಂಬರ್ ಒಳಗೇನೆ NWRTC ಯಾರ್ಯಾರು ವಾಯುವ್ಯಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಸ್ನೇಹಿತರೆ, ಡ್ರೈವರ್ಗೆ ಆಗ್ಬೋದು, DCMCಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡಿದ್ದೀರಾ, ಹುಮ್ನಾಬಾದಲ್ಲಿ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅವ್ರನ್ನ ಹೊಡಿಲಿಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಇದೇ ಡಿಸೆಂಬರಲ್ಲೇ ಕರೀತಾರೆ. ಅದು ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಇಲಾಖೆಯವ್ರು ಹೇಳಿದ್ದಾರೆ ಸ್ನೇಹಿತರೆ. ದಯವಿಟ್ಟು ವೆಯ್ಟ್ ಮಾಡಿ. ಇದೇ ಡಿಸೆಂಬರ್ಗೆ ಕರಿತೀವಿ ಅಂತಾನೆ ಕೂಡ ಹೇಳಿದ್ದಾರೆ. ಅದು ಕೂಡ ಇದೇ ತಿಂಗಳಲ್ಲಿ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ಪ್ರೆಸ್ ನೋಟು ಸ್ವಲ್ಪ ದಿನದಲ್ಲೇ ಬರುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ. ಆಮೇಲೆ BMTC ಅಭ್ಯರ್ಥಿಗಳಿಗೆ ಅಂದರೆ HK ಹೈದರಾಬಾದ್ ಕರ್ನಾಟಕದವ್ರಿಗೆ ಆಲ್ರೆಡಿ ನೇಮಕಾತಿ ಪತ್ರನ ಕೊಟ್ಟಿದ್ದಾರೆ. 200 ಚಿಲ್ಲರೆ ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ ಸ್ಥಳೀಯ ಅಂದರೆ ಬಾಕಿ ಸ್ಥಳೀಯ ವೃಂದದ ಅಂದರೆ ಬಾಕಿ ಕರ್ನಾಟಕದವ್ರಿಗೆ, ಬಾಕಿ ಜಿಲ್ಲೆಗಳಿಗೆ, ನಾನು ಹೈದರಾಬಾದ್ ಕರ್ನಾಟಕದವ್ರಿಗೆ ಸದ್ಯದಲ್ಲೇ ಅದನ್ನು ಬಿಟ್ಟು ಅವ್ರಿಗೂ ಕೂಡ ನೇಮಕಾತಿನ ಮಾಡ್ತಾರೆ. ನೇಮಕಾತಿ ಪತ್ರಗಳನ್ನ ಹಂಚ್ತಾರೆ ಸ್ನೇಹಿತರೆ. ದಯವಿಟ್ಟು ವೆಯ್ಟ್ ಮಾಡಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಯಾರ್ಯಾರು ಹಾಸನಕ್ಕೆ ಅಭ್ಯರ್ಥಿಗಳು ಇದು ನಿಮ್ಮ ಡೇಟ್ ಬಂದ ದಿನ ಹಾಲ್ ಟಿಕೆಟ್ಗೆ ಫೋಟೋ ಅಂಟಿಸ್ಕೊಂಡು ಹೋಗ್ತೀರಾ, ನಿಮ್ಮ ಡೇಟ್ ಕಾಣಬೇಕು. ಈಗ ಪರೀಕ್ಷಾ ದಿನಾಂಕ ಅಂತ ಇರುತ್ತಲ್ಲ ಸ್ನೇಹಿತರೆ, ಆ ದಿನ ಕಾಣಬೇಕು. ಅದನ್ನ ಫೋಟೋದಲ್ಲಿ ಮುಚ್ಚಬೇಡಿ. ನೀವು ಫೋಟೋ ಅಂಟಿಸೋ ಜಾಗದಲ್ಲಿ ಕೆಳಗಡೆ ಇರುತ್ತೆ ಪರೀಕ್ಷಾ ದಿನಾಂಕ, ಟೈಮಿಂಗ್ಸ್ ಎಲ್ಲ ಇರುತ್ತೆ. ಅದು ಕಾಣಬೇಕು ಅವರಿಗೆ. ಆ ಥರ ಇಟ್ಕೊಂಡೋಗಿ. ಕೆಲವ್ರು ಏನು ಮಾಡಿದ್ದಾರೆ, ಫೋಟೋ ಅಂಟಿಸ್ಬೇಕಾದ್ರೆ ಅದನ್ನು ಮುಚ್ಚಿಬಿಟ್ಟಿರ್ತಾರೆ. ಅದನ್ನು ಮುಚ್ಚಿಬಿಟ್ಟು ಅಂಟಿಸಿರ್ತಾರೆ. ಯಾವುದೇ ಕಾರಣಕ್ಕೂ ಈಗ ನಾಳೆಯಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತಲ್ಲ, ಅದರಲ್ಲಿ ನೋಡಿ ಪರೀಕ್ಷಾ ದಿನಾಂಕ ಅಂತ ಇರುತ್ತೆ. ಅದ್ರ ಮೇಲೆ ಖಾಲಿ ಫೋಟೋ ಅಂಟಿಸೋ ಜಾಗ ಇರುತ್ತೆ. ದಯವಿಟ್ಟು ಪರೀಕ್ಷಾ ದಿನಾಂಕ ಅನ್ನೋದು ಅವ್ರಿಗೆ ಕಾಣಬೇಕು. ಹಾಗೆ ಫೋಟೋ ಅಂಟಿಸಿ. ಇಲ್ಲಾಂದರೆ ಅವರು ಮತ್ತೆ ಅಬ್ಜೆಕ್ಷನ್ ಮಾಡ್ತಾರೆ. ಅರ್ಥ ಮಾಡ್ಕೊಂಡ್ರ? ನಿಮ್ಗೇನೇ ಡೌಟ್ ಇದ್ರು ಕೇಳಿ, ಖಂಡಿತ ಹೆಲ್ಪ್ ಮಾಡೋಣ ಸ್ನೇಹಿತರೆ. BMTC ಬಗ್ಗೆ ಆಗ್ಬೋದು, NWRTC ಆಗ್ಬೋದು, ಕಟ್ ಆಫ್ ಬಗ್ಗೆ ಆಗ್ಬೋದು. ಕೆಲವ್ರಿಗೆ ಕಟ್ ಆಫ್ ಯಾವ ಥರ ನಿಲ್ಲುತ್ತೆ ಅಂತಲೂ ಕೂಡ ಹೇಳಿದ್ದೀನಿ ಆಲ್ರೆಡಿ. ಆದರೂ ಕೂಡ ಕೆಲವ್ರಿಗೆ ಗೊತ್ತಿಲ್ಲ. ನಾನು ಹೇಳಿದೆ 1991 ಇಸ್ವಿ ಹುಟ್ಟಿರೋ ಒಳಗೆ ಅಂತ ಹೇಳಿದ್ರೆ ಯಾವ ಥರ ಅಂತ ಹೇಳಿದ್ರೆ 1991, 90, 89, 88, 87 ಇವರು ಸೇಫ್ ಅಂತ ಹೇಳಿದೆ. ಕೆಲವ್ರು ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಳಗೆ ಅಂತ ಹೇಳಿದ್ರೆ ಈಚೆ ತಿಳ್ಕೊಬಿಟ್ಟಿದ್ದಾರೆ. 91, 92, 93, 94 ಅಂತ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ. ಸೇಫ್ ಅಂತ ಹೇಳಿದ್ರೆ 1991ರಿಂದ ಒಳಗೆ ಅಂತ ಹೇಳಿದ್ರೆ 91, 90, 89, 88 ಇವರು ಸೇಫ್ ಅಂತ ಹೇಳಿತ್ತು. ಈ ಕಡೆ ಸೇಫ್ ಅಲ್ಲ. 92, 93, 94 ಯಾರೇ ಡೇಟ್ ಆಫ್ ಬರ್ತ್ ಇದೆಯೋ ಅವರು ಸೇಫ್ ಅಲ್ಲ ಅಂತ ಹೇಳಿದ್ದೆ. ಹಾಗಂತ ನಾನು ಹೇಳೋದೇ ಫೈನಲ್ ಅಲ್ಲ ಸ್ನೇಹಿತರೆ. ದಯವಿಟ್ಟು ಇದನ್ನ ತಪ್ಪಾಗಿ ಭಾವಿಸ್ಬೇಡಿ. ಅರ್ಥ ಆಯ್ತಾ? 92, 93 ಸೇಫ್ ಅಲ್ಲ ಅಂತ ಹೇಳಿದ್ರೆ ಅಲ್ಲಿ ತನಕ ಯಾವ ಥರ ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ನಿಮ್ಮ ಭವಿಷ್ಯ ಇರುತ್ತೆ. ಈಗ 94 ಇರೋರ್ಗೆ ಸೆಲೆಕ್ಟ್ ಆಗ್ಬಿಟ್ರೆ ಹೆಂಗೆ ಸರ್, ನೀವು 92 ಹೇಳಿದ್ರಿ, 91 ಹೇಳಿದ್ರಿ, ನಂದು ಸೆಲೆಕ್ಷನ್ ಆಗಿದೆ, ಇದಕ್ಕೇನು ಹೇಳ್ತೀರಾ? ದಯವಿಟ್ಟು ಈ ಥರ ಕ್ವಶನ್ ಮಾಡೋಕೆ ಹೋಗ್ಬೇಡಿ. ಅದು ಅದೃಷ್ಟ.
ಒಂದು ಅಂದಾಜಿಗೆ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ, ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವ್ರಿಗೆ ಅರ್ಥ ಆಗಿಲ್ಲ, ಜಗಳಕ್ಕೆ ಬಂದಿದ್ರು ಫೋನ್ ಮಾಡಿ. ಏನು ಮಾಡ್ತೀರಾ ಇಂಥವ್ರಿಗೆ? ಎಲ್ರಿಗೂ ಬಾಯ್ ಬಾಯ್ ಸ್ನೇಹಿತರೆ, ಒಳ್ಳೇದಾಗಲಿ. ಜೈ ಹಾಸನ, ಜೈ KSRTC ಹಾಸನ ಅಭ್ಯರ್ಥಿಗಳಿಗೆಲ್ಲ ಗುಡ್ ಲಕ್, ಶುಭಾಶಯ, ಆಲ್ ದ ಬೆಸ್ಟ್ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.